ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಿಮ್ಮ ಸೇತುಬಂಧ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಹಾಗೆ ನೀವು ಯಾವ ರೀತಿ ಉತ್ತರಗಳನ್ನ ಬರೀಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, 9ನೇ ತರಗತಿ ಕನ್ನಡ ಸೇತುಬಂಧ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. 25 ಅಂಕಗಳಿಗೆ ನಾನು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದೇನೆ. ಫಸ್ಟ್ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿದೆ. 5 ಪ್ರಶ್ನೆಗಳು, 5 ಅಂಕಗಳು. ಪ್ರಶ್ನೆಗಳನ್ನ ಗಮನಿಸಿ, ಹಾಗೆ ಉತ್ತರಗಳ ಕೂಡ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ಸ್ ನ ಮಾಡಬಹುದು. ಇಮ್ಮಡಿ ಪದವು ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳನ್ನ ಗಮನಿಸಿ. ಆಯ್ಕೆ: ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುರ್ವಿ ಸಮಾಸ. ಇಮ್ಮಡಿ 2 ಪ್ಲಸ್ ಮಡಿ ಇಮ್ಮಡಿ ಆಗುತ್ತೆ. ಸೊ ಇಮ್ಮಡಿ ಅನ್ನೋದು ದ್ವಿಗು ಸಮಾಸ ಆಗುತ್ತೆ. ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ನಾಮಪದಗಳನ್ನೇ ಸೇರಿ ಸಮಾಸ ಆದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ನಂತರ ನೋಡಿ, ಇಲ್ಲಿ 2ನೇ ಪ್ರಶ್ನೆ, ಸಮುದ್ರ ಪದದ ಸರಿಯಾದ ರೂಪ ಯಾವುದು? ಸಮುದ್ರ ಪದದ ಸರಿಯಾದ ತದ್ಭವ ರೂಪ ಯಾವುದು ಅಂತ ಹೇಳಿ ಕೇಳಿದರೆ ಕಡಲು, ಸಾಗರ, ಚವದರ ಮತ್ತೆ ಸಮುದ್ರ. ಸಮುದ್ರ ಪದದ ಸರಿಯಾದ ತದ್ಭವ ರೂಪ ಯಾವುದು ಅಂದ್ರೆ ಚವದರ ಅಂತ ಹೇಳಿ. ಗಾಯದ ಮೇಲೆ ಉಪ್ಪು ಸವರಿದಂತೆ ಈ ವಾಕ್ಯ ವ್ಯಾಕರಣದಲ್ಲಿ ಏನೆಂದು ಕರೆಯಲ್ಪಡುತ್ತದೆ? ಇದನ್ನೇನು ಗಾದೆ ಅಂತ ಹೇಳ್ತಾರೋ, ಜೋಡು ನುಡಿ ಅಂತಾರೋ, ನುಡಿಗಟ್ಟು ಅಂತಾರೋ, ದ್ವಿರುಕ್ತಿ ಅಂತ ಹೇಳ್ತಾರೋ? ಗಾಯದ ಮೇಲೆ ಉಪ್ಪು ಸವರದಂತೆ ಅಂತ ಹೇಳಿದ್ರೆ ಇದು ಒಂದು ಗಾದೆ ಮಾತು. ನಂತರ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಯಾವುದು? ವಿಭಕ್ತಿಗಳು, ಪ್ರತ್ಯಯಗಳು ಇದನ್ನೆಲ್ಲ ನೋಡ್ಕೋಬೇಕು. ಇದ್ರ ಮೇಲೆ ಒಂದ್ ಪ್ರಶ್ನೆ ಇದ್ದೇ ಇರುತ್ತೆ. ಇಂದ, ಗೆ, ಇಗೆ, ಕೆ, ಅ, ಅಲ್ಲಿ. ನೋಡಿ, ಇಲ್ಲಿ ಅ ಅನ್ನೋದು ಷಷ್ಠಿ ವಿಭಕ್ತಿಯ ಪ್ರತ್ಯಯ ಆಗುತ್ತೆ. ಅಲ್ಲಿ ಅಂದ್ರೆ ಅದು ಸಪ್ತಮಿ ಆಗುತ್ತೆ. ಹಾಗೇನೆ ಗೆ, ಇಗೆ, ಕೆ ಅಂತ ಹೇಳಿದ್ರೆ ಅದು ಚತುರ್ಥಿ ವಿಭಕ್ತಿ ಆಗುತ್ತೆ. ಇಂದ ಅನ್ನೋದು ತೃತೀಯ ವಿಭಕ್ತಿ ಆಗುತ್ತೆ. ನಂತರ ಶಾಲೆಯನ್ನು ಈ ಪದದಲ್ಲಿ ಇರುವ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳಿದರೆ ಶಾಲೆ ಅನ್ನು ಅಂದಾಗ ಅನ್ನು ಅಂತ ಹೇಳಿ ಬಂದಿದೆ. ಹಾಗಾಗಿ ಅನ್ನು ಅಂತ ಹೇಳಿ ಬಂದಾಗ ಅದು ದ್ವಿತೀಯ ವಿಭಕ್ತಿ ಆಗುತ್ತೆ. ನಂತರ ನೋಡಿ, ಇಲ್ಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕೃದಂತ ಮತ್ತೆ ತದಿತಾಂತ ನಾಮಪದಗಳನ್ನ ಒಟ್ಟಾಗಿ ಕೃತ್ ಪ್ರತ್ಯಯಗಳು ಅಂತ ಹೇಳಿ ಕರೀತಾರೆ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಮತ್ತೊಂದು ಕೃದಂತವು ಸೇರಿ ಕ್ರಿಯಾಪದವಾಗುವುದನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಯೋಚನೆ ಮಾಡಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಮತ್ತೊಂದು ಕೃದಂತ ಸೇರಿ ಆಗುವ ಕ್ರಿಯಾಪದವನ್ನ ಸಂಯುಕ್ತ ಕ್ರಿಯಾಪದ ಅಂತ ಹೇಳಿ ಕರೀತಾರೆ. ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ಉತ್ಸಾಹ, ನಿರುತ್ಸಾಹ. ರಾಮನು ಕಾಡಿಗೆ ಹೋದನು ಈ ವಾಕ್ಯದಲ್ಲಿ ಉದ್ದೇಶ ಪದ ಯಾವುದು? ಕಾಡಿಗೆ ಅನ್ನೋದು ಉದ್ದೇಶ ಪದ. ನೆಕ್ಸ್ಟ್, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿರೋ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ವಿದ್ವಾಂಸ ಕನ್ನಡ ಲಿಂಗ ಬದಲಿಸಿ ರೂಪದಲ್ಲಿ ವಿದುಷಿ ಅಂತ ಹೇಳ್ತಾರೆ. ಬುದ್ಧಿವಂತ, ಬುದ್ಧಿವಂತೆ. ಸುರೇಶ ಅನ್ನೋದು ಗುಣಸಂಧಿ ಆದ್ರೆ ಇತ್ಯಾದಿ ಅನ್ನೋದು ಎಂಡ್ಸಂಧಿ ಆಗುತ್ತೆ. ನಂತರ ಕಾಡು, ಮೇಡು ಜೋಡು ನುಡಿ ಆದ್ರೆ ಕರ, ಕರ ಅನ್ನೋದು ಅನುಕರಣ ಅವ್ಯಯ. ಆನೆ ಅಂದ್ರೆ ಗಜ ಎನ್ನುವ ಅರ್ಥ ಬರುತ್ತೆ. ಆಕಾಶ ಅಂದ್ರೆ ಬಾನು, ಗಗನ, ಈ ರೀತಿ ಬರಿಬಹುದು. ನಂತರ ನೋಡಿ, 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳನ್ನ ಹೇಳ್ತೀನಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ 4 ಕನ್ನಡ ಸಾಹಿತಿಗಳನ್ನ ಹೆಸರಿಸಿ. ಸಂಧಿ ಅಂದ್ರೆ ಏನು, ಅದರಲ್ಲಿರುವ ಪ್ರಮುಖ 2 ಪ್ರಕಾರಗಳನ್ನ ಬರೆಯಿರಿ. ಗಾದೆಗಳು ವೇದಗಳಿಗೆ ಸಮಾನ ಏಕೆ? ಸಂಕ್ಷಿಪ್ತವಾಗಿ ವಿವರಿಸಿ. ಭಾಷೆಯ ಕಲಿಕೆಯಲ್ಲಿ ಆಲಿಸುವಿಕೆ ಮತ್ತೆ ಮಾತನಾಡುವಿಕೆಯ ಮಹತ್ವ ಏನು? ಮೊಬೈಲ್ ಫೋನ್ ಅತಿಯಾಗಿ ಬಳಕೆ ಮಾಡೋದ್ರಿಂದ ಏನೇನ್ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿ ಇವಾಗ ಒಂದೊಂದಕ್ಕೆ ನಾನು ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ಪ್ರಮುಖ ಕನ್ನಡಿಗರು ಅಂದ್ರೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಇನ್ನ ಮುಂತಾದವರು. ನಂತರ ಸಂಧಿ ಅಂದ್ರೆ ಏನು, ಅದರ ವಿಧಗಳು ಯಾವ್ದ್ಯಾವ್ದು ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಕಾಲ ವಿಳಂಬವಿಲ್ಲದೇನೆ ಅರ್ಥಕ್ಕೆ ಲೋಪ ಬರದಂತೆ ಬಂದು ಒಂದುಗೂಡೋದನ್ನ ಸಂಧಿ ಅಂತ ಹೇಳಿ ಕರೀತಾರೆ. ಇದರ ಪ್ರಮುಖ ಪ್ರಕಾರಗಳು ಅಂದ್ರೆ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ. ಕನ್ನಡ ಸಂಧಿನಲ್ಲಿ ಲೋಪ, ಆಗಮ, ಆದೇಶ ಬರುತ್ತೆ. ಸಂಸ್ಕೃತ ಸಂಧಿನಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತೆ ಎಂಡ್ ಸಂಧಿ ಬರುತ್ತೆ. ನಂತರ ಇಲ್ಲಿ ಗಾದೆಗಳ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಏನ್ ಬರೀಬೇಕಂದ್ರೆ, ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ವೇದಗಳು ಸುಳ್ಳಾದ್ರೂ ಕೂಡ ಗಾದೆಗಳು ಸುಳ್ಳಾಗೋದಿಲ್ಲ. ಅವುಗಳು ಜೀವನದ ಸತ್ಯ ಮತ್ತೆ ನೈತಿಕ ಮೌಲ್ಯಗಳನ್ನ ಅತ್ಯಂತ ಸರಳವಾಗಿ ತಿಳಿಸೋದ್ರಿಂದ ಅವುಗಳನ್ನ ವೇದಗಳಿಗೆ ಹೋಲಿಸಲಾಗುತ್ತೆ. ಇನ್ನ ನಂತರ ಭಾಷಾ ಕಲಿಕೆಯಲ್ಲಿ
ಮೊದಲು ಆಲಿಸುವಿಕೆ ಅತ್ಯಂತ ಮುಖ್ಯವಾಗಿರುತ್ತೆ. ಸರಿಯಾಗಿ ಆಲಿಸಿದ್ದನ್ನ ಶುದ್ಧವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೆರಡೂ ಭಾಷೆ ಉಚ್ಚಾರಣೆ ಮತ್ತೆ ಸಂವಹನ ಮಾಡೋದಕ್ಕೆ ಹೆಚ್ಚು ಪೂರಕವಾದಂಥದ್ದು. ಇನ್ನು ಮೊಬೈಲ್ನಿಂದ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಮೊಬೈಲ್ ಫೋನ್ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಕಡಿಮೆ ಆಗುತ್ತೆ. ಅವರ ವಿದ್ಯಾಭ್ಯಾಸದ ಮೇಲೆ ತೀವ್ರವಾದಂತ ಪರಿಣಾಮ ಬೀರುತ್ತೆ. ದೀರ್ಘಕಾಲ ಸ್ಕ್ರೀನ್ ಅನ್ನ ನೋಡೋದ್ರಿಂದ ಕಣ್ಣಿನ ದೋಷ ಉಂಟಾಗುತ್ತೆ, ತಲೆನೋವು ಬರುತ್ತೆ, ನಿದ್ರಾಹೀನತೆ ಆಗುತ್ತೆ, ಕೆಲವು ದೈಹಿಕ ಸಮಸ್ಯೆಗಳು ಎದುರಾಗುತ್ತೆ. ವಿದ್ಯಾರ್ಥಿಗಳು ಆಟದ ಮೈದಾನದಿಂದನೇ ದೂರ ಉಳಿದು ಸಾಮಾಜಿಕವಾಗಿ ಒಂಟಿ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲದೆ ಅವರಿಗೆ ಸಮಯ ಪ್ರಜ್ಞೆ ಇರೋದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗೋದ್ರಿಂದ ಅವರ ಸೃಜನಶೀಲತೆ ಅನ್ನೋದು ಕುಂಠಿತ ಆಗುತ್ತೆ. ಸೊ ಈ ರೀತಿ ಡಿಸ್ಅಡ್ವಾಂಟೇಜಸ್ ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಇದೆ. ಸೊ ಇದಿಷ್ಟು 9ನೇ ತರಗತಿಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.